ನೀವ್ ಆಟ ಅನ್ಕೊಂಡಿದ್ದೀರಾ? ನೀವ್ ಅನ್ಕೊಂಡಷ್ಟು ಈಸಿನೇನೋ ಮದ್ವೆ ಆಗೋದು ಅಂದ್ರೆ. ನಿಮ್ಗೆ ಸಮ್ಮತಕ್ಕಿಂತ ಸಂಪ್ರದಾಯನೇ ಇಷ್ಟ ಆಗಿದ್ರೆ ಇವತ್ತು ನಾನ್ ಹೇಳ್ತೀನಿ ಕೇಳಿ. ನನಗೆ ಅವ್ನ್ ಇಷ್ಟ, ಅವನಿಗೆ ನಾನ್ ಇಷ್ಟ. ಯಾವನ್ ಏನೇ ಹೇಳಿದ್ರು ನಾನು ಅವನ್ನೇ ಮದ್ವೆ ಆಗೋದು. ಏ ಗುರು, ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂತ ಇದ್ಯಾ? ಅಂತ ಪರಿಸ್ಥಿತಿ ಏನಾದ್ರು ಬಂದ್ರೆ ನಾವೆಲ್ಲ ಇದೀವಿ ತಾನೆ ಫ್ರೆಂಡ್ಸು. ನಕ್ಕನ್ ಎತ್ತಾಕೊಂಡೋಗಿ ಮದುವೆ ಮಾಡಿಸ್ತೀವಿ ಬಿಡು. ಅವಳ ಮನೇಲಿ 23 ವರ್ಷ ಪ್ರೀತಿಯಿಂದ ಸಾಕ್ ಬೆಳ್ಸಿರೋದು ನಾನು ಎತ್ತಾಕೊಂಡೋಗಿ ಮದ್ವೆ ಆಗಕ್ಕ. ಅವಳ ಮೇಲೆ ನಾನೆಷ್ಟು ಪ್ರೀತಿ ಇಟ್ಟಿದ್ದೀನೋ ಅವ್ರ ಮನೆಯವ್ರು ಅವಳ ಮೇಲೆ ಪ್ರಾಣನೇ ಇಟ್ಟವ್ರೆ. ಮನೆಯವರೆಲ್ಲ ಮಕ್ಳು ಲವ್ ಮಾಡ್ತಾರೆ ಅಂದ್ರೆ ಏನ್ ಕೇಳ್ಕೊಂತಾರೆ ಹೇಳು? ಎಲ್ಲಿ ಮದ್ವೆ ಆಗ್ಬಿಟ್ಟು ಅರ್ಧಕ್ಕೆ ವಾಪಸ್ ಓಡ್ ಬಂದ್ಬಿಡ್ತಾರೆ ಅಂತ. ನನ್ ಮಕ್ಳ ನೀವ್ ಹೇಳಿದ್ರೆ ಏನ್ಬಿಟ್ಟು ನಾನೇನ ಇವತ್ತು ಅವಳ ಮದ್ವೆ ಆದ್ರೆ ನನ್ಗಿರೋ ಇವತ್ತು ಕಮಿಟ್ಮೆಂಟ್ ಗೆ ಅವಳನ್ನ 2 ದಿನ ಸಾಕಾಗಲ್ಲ. ತಿರ್ಗಾ ವಾಪಸ್ ಅವ್ರ ಮನೆ ತವ್ರ ಮನೆಗೆ ಬಿಟ್ಟು ಬಂದ್ರೆ ನನ್ನನ್ನ ಗಂಡು ಅನ್ನೋದು ನಿಮ್ಮನ್ನೆಲ್ಲ ಕಣ. ನಿಲ್ಸೋ ಸಾಕು. ನಿನ್ ಕೈಯಲ್ಲಿ ದುಡ್ಡು ಸಾಕಾಗಿಲ್ಲ ಅಂದ್ರೆ ನಾನ್ ದುಡ್ಡು ಸಾಕ್ತೀನಿ. ನೀನ್ ಹೇಳಿದ್ನ ಕೇಳಿಸ್ಕೊಳಕ್ ಅಷ್ಟೇ ಚಂದ. ಪ್ರಾಕ್ಟಿಕಲ್ ಲೈಫ್ಗೆ ಅದು ವರ್ಕೌಟ್ ಆಗಲ್ಲ. ನಿನ್ನ ಮದ್ವೆ ಆಗಿ ಇವಾಗ ಸಾಕು ಅಂತ ಯೋಗ್ಯತೆ ನನಗಿಲ್ಲ. ಅಂತ ಯೋಗ್ಯತೆ ಬಂದಾದ್ಮೇಲೆ ನಾನೇ ನಿನ್ ಮದ್ವೆ ಆಗ್ತೀನಿ. ಅವತ್ತು ನಿಮ್ಮಪ್ಪ ಏನಾದ್ರೂ ನಿನ್ನನ್ನ ನನಗೆ ಕೊಡ್ಲಿಲ್ಲ ಅಂತ ಅಂದ್ರೆ ಅವ್ನಮ್ಮನ ಅವ್ನ ಕಣ್ಣು ಮುಂದೆನೆ ಎತ್ತಾಕೊಂಡೋಗಿ ಮದ್ವೆ ಆಯ್ತೀನಿ.